ಶರಣಬಸಪ್ಪ ಅಪ್ಪ ಇವರ ನಿಧನದ ನಿಮಿತ್ತ ತಂದಂಥ ಈ ಸಂತಾಪ ಸೂಚನೆಗೆ ನಾನು ಬೆಂಬಲ ಸೂಚಿಸುತ್ತಾ, ನಾನು 1986ರಲ್ಲಿ ಕಲಬುರಗಿಗೆ MA ಎಕನಾಮಿಕ್ಸ್ ಓದೋಕ್ಕೆ ಹೋದಾಗ ಆವಾಗಿನಿಂದ ನಾನು ಶರಣಬಸಪ್ಪ ಅಪ್ಪನವ್ರ ಬಗ್ಗೆ ಗೊತ್ತು. ಡಾಕ್ಟರ್ ಶರಣಬಸಪ್ಪ ಅಪ್ಪನವರು ಅಂತಂದರೆ ಕಲಬುರಗಿ ನಗರದಲ್ಲಿರ್ತಕ್ಕಂಥ SB ಕಾಲೇಜು ನಮಗೆ ನೆನಪು ಬರ್ತದೆ. ಆ ಕಾಲದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂಥ ಒಂದು ಕಾಲೇಜು. ನಮ್ಮ ಕಲಬುರಗಿ ನಗರದಲ್ಲಿಯೇ, ನಮ್ಮ ಭಾಗದಲ್ಲಿಯೇ ದೊಡ್ಡ ಹೆಸರು ಗಳಿಸಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಒಂದು ಕಾಲೇಜ್ ಆಗಿತ್ತು. ಅದರ ನಂತರ ಹಲವಾರು ಕಾಲೇಜುಗಳು ಮತ್ತು ಇತ್ತೀಚೆಗೆ SBR ಅಂತ ಬಂದಿದೆ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ಓದ್ತಾರಲ್ಲಿ. ಹಾಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆ ಒಂದು ಸಂಸ್ಥೆ ಬೆಳೆದಿದೆ. ಈ ಸಂಸ್ಥೆಯು ಈ ಹಂತದವರೆಗೆ ಬರಬೇಕಾದ್ರೆ ಡಾಕ್ಟರ್ ಶರಣಬಸಪ್ಪ ಅಪ್ಪನವರ ಅವಿರತವಾಗಿರ್ತಕ್ಕಂಥ ಶ್ರಮ ಇದೆ. ಸನ್ಮಾನ್ಯ ಸಭಾಪತಿಗಳೇ, ಇಲ್ಲಿ ಒಂದು ಡಾಕ್ಟರ್ ಶರಣಬಸಪ್ಪ ಅಪ್ಪನವರ ವಿಶೇಷತೆ ಅಂದರೆ ತಮ್ಮ ಕಾಲೇಜಿಗೆ ಅಥವಾ ಸ್ಕೂಲಿಗೆ ಯಾರನ್ನಾದರೂ ಅಡ್ಮಿಷನ್ ತೊಗೊಳ್ಬೇಕಾದರೆ ವೈಯಕ್ತಿಕವಾಗಿ ಅವರು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿ ಅವರ ಪೊಟೆನ್ಷಿಯಲಿಟಿ ನೋಡಿ ಅದಕ್ಕೆ ತಕ್ಕಂತೆ ಅವರಿಗೆ ವಿದ್ಯೆ ಕೊಡಬೇಕಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿರೋದ್ರಿಂದ ಇವತ್ತು ಶರಣಬಸಪ್ಪ ಅಪ್ಪನವರ ಒಂದು ಸಂಸ್ಥೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. SB ಸಂಸ್ಥೆ ಅಂತಲೇ ಅದಕ್ಕೆ ನಾವು ಕರಿತೇವೆ. ಮತ್ತು ನಮ್ಮ ಭಾಗದಲ್ಲಿ ಶರಣಬಸಪ್ಪ ಅಪ್ಪನವರ ಮಂದಿರ, ಗುಡಿ ಇಡೀ ಬಿಜಾಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಬಹಳ ಭಕ್ತಿದಾಯಕವಾಗಿರ್ತಕ್ಕಂಥ ಒಂದು ಮಂದಿರ. ಅದರ ಪೀಠಾಧಿಪತಿಗಳು ಇವು ಶರಣಬಸಪ್ಪ ಅಪ್ಪನವರು. ಈ ಕಲಬುರಗಿ ಭಾಗ ಹಿಂದುಳಿದ ಭಾಗ ಅಂತ ಹೆಸರು ಪಡೆದಿದೆಯಲ್ಲ, ಅಲ್ಲಿ ಶಿಕ್ಷಣ ಕ್ರಾಂತಿ ಆಗುವವರಲ್ಲಿ ಇವರೂ ಸಹ ಒಬ್ಬರು ಅನ್ನೋದರಲ್ಲಿ ಭಾಳ ಹೆಮ್ಮೆಯಿಂದ ನಾನು ಹೇಳಲು ಇಷ್ಟಪಡ್ತೇನೆ. ಕೊನೆಯದಾಗಿ, ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ನಡುವಿನ ಸೋಮವಾರ ಅಂತ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಕೆಲವು ಕಡೆಗೆ ಬೆಳಗಾವಿಯಲ್ಲಿ ಕಡೆಯ ಸೋಮವಾರ ಇರ್ತದೆ, ಇವತ್ತು ಕಡೆಯ ಸೋಮವಾರ ಅಂತ ಏನಿದೆ. ಅಲ್ಲಿ ಕಲಬುರಗಿ ಭಾಗದಲ್ಲಿ ನಡುವಿನ ಸೋಮವಾರ ಅಂತ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಆ ಒಂದು ಆಚರಣೆ ಇದೆ. ಈ ನಡುವಿನ ಸೋಮವಾರದ ಸಂದರ್ಭದಲ್ಲಿಯೇ ಅವರು ದೈವಾಧೀನರಾಗಿರೋದು ಒಂದು ಈ ಒಂದು ನೈಸರ್ಗಿಕ ಒಂದು ಮಿಲನ ಅಥವಾ ದೇವರು ಅವರಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಮತ್ತು ಅವರು ಸುಮಾರು 90 ವರ್ಷ ಅವರು ಬದುಕಿರೋದು ಒಂದು ಹೆಮ್ಮೆಯ ವಿಷಯ. ಹೀಗಾಗಿ ನಮ್ಮ ಭಾಗದಲ್ಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪನವರು ಯಾವಾಗಲೂ ಅವರು ಕೊಟ್ಟಿರ್ತಕ್ಕಂಥ ಶೈಕ್ಷಣಿಕ ಕೊಡುಗೆ, ದಾಸೋಹದ ಕೊಡುಗೆ, ಸಾಮಾಜಿಕ ಕೊಡುಗೆ, ಸಾಮರಸ್ಯದ ಕೊಡುಗೆ ಯಾವಾಗಲೂ ಚಿರಸ್ಮರಣೀಯವಾಗಿರ್ತದಂತ ಹೇಳಿ ನಾನು ಮತ್ತೊಮ್ಮೆ ತಮಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.